ಅಲ್ಲಿ ಹೋಗಿ ನೋಂದಣಿಯನ್ನ ಮಾಡಿಕೊಳ್ಳುವಂತಹ ಸೌಲಭ್ಯವನ್ನ ಕೊಟ್ಟಿದ್ದೇವೆ. ಎನಿವೇರ್ ರಿಜಿಸ್ಟ್ರೇಷನ್ ಆ ಜಿಲ್ಲೆ ಒಳಗಡೆ. ಸೊ ಇದು ಕೆಲವು ಕಡೆ ಒತ್ತಡ ಇರುವಂತಹ ನೋಂದಣಿ ಕಚೇರಿಗಳ ಮೇಲೆ ಒತ್ತಡ ಕಡಿಮೆ ಮಾಡಿ ಎಲ್ಲಿ ಕೆಲಸ ಕಡಿಮೆ ಇದೆ ಅಂತಹ ನೋಂದಣಿ ಕಚೇರಿಗಳಲ್ಲೂ ಕೂಡ ಸದುಪಯೋಗ ಆಗೋದ್ರಿಂದ ಸಾರ್ವಜನಿಕರಿಗೆ ತಡ ಆಗುವಂತಹದ್ದು ವಿಳಂಬ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈಗಾಗಲೇ ಆ ಒಂದು ಕ್ರಮವನ್ನ ನಾವು ಜಾರಿ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಕೆಲವು ನಗರ ಪ್ರದೇಶಗಳಲ್ಲಿ, ಬೆಂಗಳೂರು ಇರ್ಬೋದು ಅಥವಾ ಬೇರೆ ನಗರ ಪ್ರದೇಶಗಳಲ್ಲಿ ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇದೆ. ಶನಿವಾರ ಭಾನುವಾರನೂ ಕೂಡ ರಜಾ ದಿನಗಳಲ್ಲಿ ನೋಂದಣಿ ಕಚೇರಿಯನ್ನ ತೆರೆಯಬೇಕು ಅನ್ನುವಂತ ಬೇಡಿಕೆ ಬಹಳ ವರ್ಷಗಳಿಂದ ಇದೆ. ಯಾಕೆ ಅಂದ್ರೆ ಇಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂಥವರು ತುಂಬಾ ಜನ ಇದ್ದಾರೆ. ಅವರಿಗೆ ನೋಂದಣಿ ಕೆಲಸಕ್ಕೆ ಉದ್ಯೋಗಕ್ಕೆ ರಜಾ ಹಾಕಿ ಬರಬೇಕಾದ್ರೆ ಅನಾನುಕೂಲ ಆಗುತ್ತೆ, ನಷ್ಟ ಆಗುತ್ತೆ. ಈ ಉದ್ದೇಶಗಳಿಂದ ರಜಾ ದಿನ ಅವರಿಗೆ ಆ ಸೌಲಭ್ಯವನ್ನ ಒದಗಿಸಿಕೊಟ್ರೆ ಅದು ಅನುಕೂಲ ಆಗುತ್ತೆ. ದುಡಿಯುವ ವರ್ಗದ ಜನಗಳಿಗೆ, ವರ್ಕಿಂಗ್ ಕ್ಲಾಸ್ಗೆ, ಯಾರು ನೌಕರಿಯಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಕೆಲವರು ರಾಜ್ಯದ ಹೊರಭಾಗದಿಂದ ಬರ್ತಾರೆ, ಅವರು ಅಲ್ಲಿಂದ ಬರಬೇಕು ಅಂದ್ರೆ ಅಲ್ಲಿನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರಬೇಕಾಗತ್ತೆ. ಹಾಗಾಗಿ ಶನಿವಾರ ಮತ್ತು ಭಾನುವಾರ ಅಂದ್ರೆ ಎರಡನೇ ಶನಿವಾರ, ನಾಲ್ಕನೇ ಶನಿವಾರ ಮತ್ತು ಭಾನುವಾರ ದಿನನೂ ಕೂಡ ನಮ್ಮ ನೋಂದಣಿ ಕಚೇರಿಯನ್ನ ತೆರೆದ್ರೆ ಅದರಿಂದ ಮಧ್ಯಮ ವರ್ಗಕ್ಕೆ, ದುಡಿಯುವಂತ ನೌಕರಿ ಮಾಡ್ತಕ್ಕಂತ ಜನಗಳಿಗೆ, ಸ್ಯಾಲರಿಡ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ. ಇದು ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಮಧ್ಯಮ ವರ್ಗದ ಬೇಡಿಕೆ ಇತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮಗೆ ಹಿಂದೆ ಈ ವರ್ಷದಲ್ಲಿ ಬಜೆಟ್ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ರು, ಇದನ್ನ ಈ ವರ್ಷ ನೀವು ಓಪನ್ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಬೇಕಾದಂತಹ ಎಲ್ಲ ಕಾನೂನು ತಿದ್ದುಪಡಿಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಕ್ಯಾಬಿನೆಟ್ ಇಂದ ರೂಲ್ಸ್ ಬದಲಾವಣೆಗೆ ಒಪ್ಪಿಗೆಯನ್ನ ತೆಗೆದುಕೊಂಡು DPR ನಿಂದನೂ ಕೂಡ ನಾವು ಒಪ್ಪಿಗೆಯನ್ನ ಪಡೆದುಕೊಂಡು ನಮ್ಮ ಸಾಫ್ಟ್ವೇರ್ ಅಲ್ಲೂ ಕೆಲವು ಬದಲಾವಣೆಗಳನ್ನ ಮಾಡಬೇಕು. ಅದು ಈಗ ಅಂತಿಮ ಘಟ್ಟದಲ್ಲಿದೆ. ಸೊ ನಾವು ಅಕ್ಟೋಬರ್ 21ನೇ ತಾರೀಕಿನ ನಂತರ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಒಂದು ನೋಂದಣಿ ಕಚೇರಿಯನ್ನ ರಜಾ ದಿನ ಶನಿವಾರ, ರಜಾ ದಿನ ಭಾನುವಾರನೂ ಕೂಡ ತೆರೆಯತಕ್ಕಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಇದನ್ನ ಅಕ್ಟೋಬರ್ 21ರಿಂದ ನಾವು ಜಾರಿ ಮಾಡ್ತೇವೆ. ಆ ನೋಂದಣಿ ಜಿಲ್ಲೆಯಲ್ಲಿ ಕೆಲವು ಕಡೆ 5, 6, 7 ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಇರ್ತವೆ. ಅವುಗಳ ಪೈಕಿ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ನಾವು ರಜಾ ಶನಿವಾರ ಮತ್ತು ಭಾನುವಾರ ದಿನ ತೆರೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದು ಯಾವುದು ಅಂತೇಳಿ ಅವಧಿಗೆ ಮೊದಲೇ ನಾವು ಪಟ್ಟಿಯನ್ನ ಪ್ರಕಟ ಮಾಡ್ತೇವೆ. ಜನ ನೋಂದಣಿಗೆ ಅರ್ಜಿ ಹಾಕಿದಾಗ ಯಾವುದು ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂತ ಮಾಹಿತಿಯನ್ನ ಅವರಿಗೆ ಆನ್ಲೈನ್ ಅಲ್ಲಿ ಅಲ್ಲೇ ಕೊಡ್ತೇವೆ. ಅವರು ನಮ್ಗೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ತಾರೆ. ನೋಂದಣಿಗೆ ಅಪ್ಲೈ ಮಾಡಿದಾಗ ಇಂಥ ಕಚೇರಿ ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂತ ಮಾಹಿತಿ ಅವರಿಗೆ ಕೊಡ್ತೇವೆ. ಅವರಿಗೆ ಇಷ್ಟ ಇದ್ದಲ್ಲಿ ಶನಿವಾರ ಭಾನುವಾರ ತಗೊಳ್ಬಹುದು, ಇಲ್ಲ ಅಂತಂದ್ರೆ ಮಾಮೂಲಿ ಪ್ರಕಾರ ಅವ್ರು ಹೋಗಿ ಎಲ್ಲಿ ಬೇಕಾದ್ರೂ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು. ಇದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅನ್ವಯಿಸುವಂತಹದ್ದು. ಆದ್ರೆ ಬಹುತೇಕ ಏನು ವೇತನದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ನೌಕರರು ಇದ್ದಾರೆ, ಅವರಿಗೆ, ಅದು ಖಾಸಗಿ ವಲಯದಲ್ಲಿರ್ಬೋದು, ಅವರು ಸರ್ಕಾರಿ ವಲಯದಲ್ಲಿರ್ಬೋದು, ಅಂತವರಿಗೆ ಇದು ಸುಗಮ ಆಡಳಿತ, ಬೆಟರ್ ಗವರ್ನೆನ್ಸ್ ಒಂದು ಹೆಜ್ಜೆಯಾಗಿ ನಮ್ಮ ಇಲಾಖೆಯವರು ಇದನ್ನ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಬದಲಿಯಾಗಿ ಬಹುಶಃ ಮಂಗಳವಾರ ದಿನ ಆ ಕಚೇರಿ ಬಂದಿರುತ್ತೆ. ಆ ಮಂಗಳವಾರ ಅವ್ರು ಯಾವುದು ಬಂದಿರ್ತದೆ ಅದಕ್ಕೆ ಬದಲಿಯಾಗಿ ಭಾನುವಾರ ತೆರೆಯುವಂತಹದ್ದು, ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡುವಂತಹದನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಅಕ್ಟೋಬರ್ 21ರಿಂದ ನಂತರ ಇದು ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ತರುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಜನರ ಸೌಕರ್ಯ